ಹಲೋ ಗಾಯ್ಸ್, ನಮ್ಮ ಹೀರೋಯಿನ್ಗೆ ಕಣ್ಣಿರೋದಿಲ್ಲ. ಆದ್ರೆ ಒಂದು ದಿನ ಇವಳು ಕಣ್ಣು ಆಪರೇಷನ್ ಆಗಿ ಆಗೋ ಹೀಗೋ ಇವಳಿಗೆ ಕಣ್ಣು ಬಂದ್ಬಿಡುತ್ತೆ. ಆದ್ರೆ ಇವಳಿಗೆ ವಿಚಿತ್ರವಾಗಿ ಏನೇನೋ ಕಾಣಕ್ಕೆ ಶುರುವಾಗುತ್ತೆ. ಅಂದ್ರೆ ಸಿಂಪಲ್, ಇವಳಿಗೆ ಕೆಲವು ಆತ್ಮಗಳು ಕಾಣಿಸ್ತಾ ಇರ್ತವೆ. ಬಟ್ ಆದ್ರೆ ಬೇರೆ ಯಾರಿಗೂ ಕಾಣ್ತಾ ಇರೋದಿಲ್ಲ, ಇವಳೊಬ್ಳಿಗೆ ಮಾತ್ರ ಕಾಣ್ತಾ ಇರುತ್ತೆ. ಇದರಿಂದ ಇವಳು ಈ ಆತ್ಮಗಳೆಲ್ಲ ನನಗಂತೂ ಕಾಣ್ತಾ ಇದಾವೆ, ನನಗೆ ಕಣ್ಣು ಡೊನೇಟ್ ಮಾಡಿರೋ ವ್ಯಕ್ತಿ ಏನೇನೆಲ್ಲ ಮಾಡ್ತಿದ್ದ ಮುಂಚೆ ಅಂತ ಇವಳು ತಿಳ್ಕೊಳ್ಳೋಕೆ ಶುರು ಮಾಡ್ತಾಳೆ. ಈ ಆತ್ಮಗಳೆಲ್ಲ ಯಾವುದು ನನಗಂತೂ ಕಾಣ್ತಾ ಇದೆ ಅಂತ ಇವಳು ತಿಳ್ಕೊತಾಳೋ ಇಲ್ವೋ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗಿ ಈ ಮೂವಿ ಹೆಸರು ದಿ ಐ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಒಂದು ರೆನ್ಫೀಲ್ಡ್ ಅಂತ ಒಂದು ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಇಂಡಿಸ್ಕ್ರೈಬ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ಅಲ್ಲಿ ನಾವು ನಮ್ಮ ಹೀರೋಯಿನ್ ನೋಡ್ತೀವಿ. ಇವಳ ಹೆಸರು ಸಿಡ್ನಿ ಅಂತ. ಆಕ್ಚುಲಿ ನಮ್ಮ ಹೀರೋಯಿನ್ಗೆ ಕಣ್ಣು ಕಾಣೋದಿಲ್ಲ, ಆದ್ರೂ ಕೂಡ ಅವಳು ತನ್ನ ಒಂದು ಹಠನೆ ಬಿಡ್ದಲೆ ತನ್ನ ಲೈಫಲ್ಲಿ ಏನಾರು ಒಂದು ಸಾಧಿಸಬೇಕು ಅಂದ್ಬಿಟ್ಟು ಮ್ಯೂಸಿಷಿಯನ್ಗೆ ಸೇರ್ಕೊಂಡಿರ್ತಾಳೆ. ನಮ್ಮ ಹೀರೋಯಿನ್ ತುಂಬಾ ಚೆನ್ನಾಗಿ ವೈಲಿನ್ ನುಡಿಸ್ತಾಳೆ ಕೂಡ. ಇದೇ ರೀತಿ ಅವಳ ಜೀವನ ಸಾಕ್ತಾ ಇರುತ್ತೆ. ಇವಳು ಕೂಡ ಕಣ್ಣಿರೋ ಹಾಗೇನೆ ಫೀಲ್ ಮಾಡ್ಕೋತಾ ಬದುಕ್ತಾ ಇರ್ತಾಳೆ. ಮತ್ತೆ ಒಂದು ದಿನ ಸಿಡ್ನಿನ ಲೈಫಲ್ಲಿ ಸಂತೋಷವಾಗಿರೋ ದಿನ ಬರುತ್ತೆ. ಯಾಕಪ್ಪ ಅಂದ್ರೆ ಇವಳ ಕಣ್ಣಿನ ಆಪರೇಷನ್ ನಡೆದು ಇವಳನ್ನ ಕಣ್ಣು ಸರಿ ಹೋಗೋ ಟೈಮು ಬಂದಿರುತ್ತೆ. ಅದೇ ರೀತಿ ಆಗುತ್ತೆ ಕೂಡ. ಇವಳಿಗೆ ಕಣ್ಣಿನ ಆಪರೇಷನ್ ಸಕ್ಸಸ್ಫುಲಿ ಆಗುತ್ತೆ. ಮತ್ತೆ ಇವಳು ರೆಸ್ಟ್ ನ ತಗೋತಿರ್ಬೇಕಾದ್ರೆ ಆಗ ಅಲ್ಲಿಗೆ ಒಂದು ಚಿಕ್ಕ ಹುಡುಗಿ ಬರುತ್ತೆ. ಇವಳ ಹೆಸರು ಎಲಿಶಿಯಾ ಅಂತ. ಎಲಿಶಿಯಾ ಇವಳ ಹತ್ರ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾಳೆ. ಆದ್ರೆ ಎಲಿಶಿಯಾಗೂ ಕೂಡ ಒಂದು ಪ್ರಾಬ್ಲಮ್ ಇರುತ್ತೆ. ಅದೇನಪ್ಪ ಅಂದ್ರೆ ಬ್ರೈನ್ ಟ್ಯೂಮರ್. ಇದರಿಂದ ಅವಳು ಟ್ರೀಟ್ಮೆಂಟ್ ನ ತಗೋತಾ ಇರ್ತಾಳೆ. ಮತ್ತೆ ಹಾಗೆ ಎಲಿಶಿಯಾ ಹತ್ರ ಮಾತಾಡ್ಬಿಟ್ಟು ಆದಷ್ಟು ಬೇಗ ನಿನ್ ಕಣ್ಣು ಸರೋಗ್ಲಿ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಮತ್ತೆ ಸಿಡ್ನಿದು ಕಣ್ಣಿಗೆ ಹಾಕಿರುವಂತ ಬ್ಯಾಂಡೇಜ್ ನ ತೆಗಿತಾರೆ. ತೆಗೆದಾಗ ಆದ್ರೆ ಅವಳಿಗೆ ಬ್ಲರ್ ಕಾಣ್ತಾ ಇರುತ್ತೆ, ಕ್ಲಿಯರ್ ಆಗಿ ಕಾಣ್ತಾ ಇರೋದಿಲ್ಲ. ಡಾಕ್ಟರ್ ಕೂಡ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂದ್ಬಿಟ್ಟು ಹಾಗೆ ಅವಳನ್ನ ಸ್ವಲ್ಪ ಟೆಸ್ಟ್ ಗಳನ್ನ ಮಾಡ್ತಿರ್ಬೇಕಾದ್ರೆ ಇವಳಿಗೆ ಒಂದು ಆಕೃತಿ ಕಾಣುತ್ತೆ. ಬಟ್ ಆದ್ರೆ ಇವಳು ಯಾರ ಫೇಸ್ ನು ಕ್ಲಿಯರ್ ಆಗಿ ನೋಡಕ್ಕೆ ಆಗ್ತಾ ಇರೋದಿಲ್ಲ, ಅಷ್ಟೊಂದು ಬ್ಲರ್ ಆಗಿ ಕಾಣ್ತಾ ಇರುತ್ತೆ. ಮತ್ತೆ ಡಾಕ್ಟರ್ ಕೂಡ ಆದಷ್ಟು ಬೇಗ ಈ ಬ್ಲರ್ ಹೋಗುತ್ತೆ, ನಿಂಗೆ ಕ್ಲಿಯರ್ ಆಗಿ ಕಾಣುತ್ತೆ ಅಂದ್ಬಿಟ್ಟು ಸಜೆಷನ್ ಮಾಡಿ ಹೊರಟೋಗ್ಬಿಡ್ತಾರೆ. ನೈಟು ಸಿಡ್ನಿ ತನ್ನ ಅಕ್ಕನಾದ ಹೆಲನ್ ಹತ್ರ ಮಾತಾಡ್ತಾ ಇರ್ತಾಳೆ. ಹೆಲನ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಯಾಕಪ್ಪ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಈ ಹೆಲನ್ ಇಂದಾನೆ ಈ ಸಿಡ್ನಿನ ಕಣ್ಣು ಹೊಂಟೋಗ್ಬಿಟ್ಟಿರುತ್ತೆ ಒಂದು ಆಕ್ಸಿಡೆಂಟ್ ಅಲ್ಲಿ. ಅದು ಹೆಲೆನ್ ಮಾಡಿರೋ ತಪ್ಪಿಂದ. ಇದರಿಂದ ನನ್ನಿಂದನೇ ನಿನ್ ಕಣ್ಣು ಹೊಂಟೋಗ್ಬಿಡ್ತು, ಇಷ್ಟು ವರ್ಷ ನೀನು ಕಣ್ಣಿಲ್ದಲೆ ಬದುಕ್ತಿದ್ದೆ, ನನ್ಗೆ ಆ ಒಂದು ಗಿಲ್ಟು ಕಾಡ್ತಾನೆ ಇತ್ತು ಅಂತ ಅದನ್ನೆಲ್ಲ ಹೇಳ್ಕೊಂಡು ಫೀಲಿಂಗ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಸಿಡ್ನಿನು ಕೂಡ ಅದೆಲ್ಲ ಒಂದು ಆಕ್ಸಿಡೆಂಟ್ ಬಿಡು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ ಅಂದ್ಬಿಟ್ಟು ತನ್ನ ಅಕ್ಕನ್ನ ಸಮಾಧಾನ ಮಾಡ್ತಾ ಇರ್ತಾಳೆ. ಮತ್ತೆ ಹಾಗೆ ಸಿಡ್ನಿ ನೈಟು ಮನ್ಗಿರ್ಬೇಕಾದ್ರೆ ಇವಳನ್ನ ಪಕ್ಕದಲ್ಲಿ ಮನ್ಗಿರುವಂತ ಒಂದು ಪೇಷಂಟ್ ಮಾತಾಡ್ತಾ ಇರ್ತಾಳೆ. ನಾನ್ ನಿನ್ ಜೊತೆ ಬರೋದಿಲ್ಲ, ನನ್ನ ಬಿಟ್ಬಿಡು ಅಂತ. ಆದ್ರೆ ಸಿಡ್ನಿ ನೋಡ್ತಾಳೆ, ಅವಳಿಗೇನು ಕಾಣಿಸ್ತಾ ಇರೋದಿಲ್ವಲ್ಲ, ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಆ ಒಂದು ಪೇಷಂಟ್ ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇವಳು ಕೂಡ ಕರೀತಾಳೆ, ಮೇಡಮ್ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ. ಆದ್ರೆ ಅವಳು ಕೇಳುತ್ತಾನೆ ಇರೋದಿಲ್ಲ, ಆ ವ್ಯಕ್ತಿ ಕರ್ಕೊಂಡು ಹೋಗ್ತಾನೆ ಇರ್ತಾನೆ. ಇದರಿಂದ ಇವಳು ತನ್ನ ಬೆಡ್ ಇಂದ ಎದ್ಬಿಟ್ಟು ಆ ಲೇಡಿನ ಫಾಲೋ ಮಾಡ್ಕೊಂಡು ಆಚೆ ಬರ್ತಾಳೆ. ನೋಡಿದ್ರೆ ಆ ವ್ಯಕ್ತಿ ಸಡನ್ ಆಗಿ ಹೇಳ್ಕೊಂಡು ಹೊಂಟೋಗ್ಬಿಡ್ತಾನೆ ಆ ಒಂದು ಲೇಡಿನ. ಇವಳಿಗೆ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇರೋದಿಲ್ಲ. ಆಗ ಸಡನ್ ಆಗಿ ಅದೇ ಒಂದು ಲೇಡಿ ಇವಳು ಸುತ್ತಮುತ್ತ ಇರೋ ರೀತಿನೇ ಫೀಲ್ ಆಗುತ್ತೆ ಇವಳಿಗೆ. ಇದರಿಂದ ತುಂಬಾನೇ ಭಯ ಪಡ್ಕೊಂಡ್ಬಿಡ್ತಾಳೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಎದ್ದೊಳ್ತಾಳೆ, ತನ್ನ ಪಕ್ಕದಲ್ಲಿ ಇದ್ದಂತಹ ಲೇಡಿ ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಗೊತ್ತಾಗುತ್ತೆ. ಹಾಗಿದ್ರೆ ನಾನು ನೆನ್ನೆ ನೈಟು ನೋಡಿದ್ದು ಯಾರು ಅಂತ ಇವಳಿಗೆ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಮತ್ತೆ ಡಾಕ್ಟರ್ ಇವಳ ಐಸ್ನ ಚೆಕ್ ಮಾಡ್ತಾರೆ, ಕ್ಲಿಯರ್ ಆಗಿ ವರ್ಕ್ ಆಗ್ತಾ ಇದೆಯೋ ಇಲ್ವೋ ಅಂದ್ಬಿಟ್ಟು. ಅವಳು ಕೂಡ ಹೇಳ್ಕೊತಾಳೆ, ನನ್ಗೆ ಈ ರೀತಿ ಬ್ಲರ್ ಕಾಣ್ತಾ ಇದೆಯಲ್ಲ, ಅದೆಲ್ಲ ಯಾವಾಗ ಹೋಗುತ್ತೆ ಅಂತ. ಅದಕ್ಕೆ ಡಾಕ್ಟರ್ ಕೂಡ ನಾನು ಯಾವ್ದು ಗ್ಯಾರಂಟಿ ಕೊಡಕ್ಕಾಗೋದಿಲ್ಲ, ಒಂದು ವೀಕ್ ಆಗ್ಬೋದು ಅಥವಾ ಅಂದ್ರೆ ಸ್ವಲ್ಪ ದಿನಗಳಾಗ್ಬೋದು. ನಾನು ನಿನ್ಗೆ ಒಬ್ರು ಡಾಕ್ಟರ್ನ ಸಜೆಸ್ಟ್ ಮಾಡ್ತೇನೆ, ಅವ್ರ ಹೆಸರು ಪೌಲ್ ಅಂತ, ನೀನು ಅವ್ರನ್ನ ಮೀಟ್ ಮಾಡು, ಅವ್ರು ನಿನ್ಗೆ ಸಹಾಯ ಮಾಡ್ತಾರೆ ಅಂತ ಆ ಡಾಕ್ಟರ್ನ ನಂಬರು ಹಾಗೆ ಅಡ್ರೆಸ್ ನ ಕೊಡ್ತಾನೆ. ಫೈನಲಿ ಸಿಡ್ನಿ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾ ಇರ್ತಾಳೆ. ಹೋಗ್ತಿರ್ಬೇಕಾದ್ರೆ ಎಲಿಶಿಯನ್ ಕೂಡ ಮೀಟ್ ಮಾಡ್ತಾಳೆ. ಎಲಿಶಿಯಾ ಇವಳು ಹೋಗ್ತಾ ಇದ್ದಾಳೆ ಅಂತ ಗೊತ್ತಾಗ್ಬಿಟ್ಟು ಎಲ್ಲಾನು ಕೂಡ ಒಳ್ಳೇದೇ ಆಗ್ಲಿ, ನಿನ್ನ ಕಣ್ಣು ಬಂದಿರೋದ್ರಿಂದ ನಂಗೆ ತುಂಬಾನೇ ಖುಷಿ ಆಗ್ತೈತೆ, ಈ ಪ್ರಪಂಚ ಸುಂದರವಾಗಿದೆ, ಎಲ್ಲಾನು ನೋಡೋನ್ಬಿಟ್ಟು ಅವಳ ಜೊತೆಗೆ ಒಂದು ಫೋಟೋನ ತಕ್ಕೋತಾಳೆ. ತಕ್ಕೊಂಡು ಇವಳು ಕೂಡ ಬಂದ್ಬಿಡ್ತಾಳೆ. ಹೆಲೆನ್ ಸಿಡ್ನಿನ ಕರ್ಕೊಂಡು ಸಿಡ್ನಿನ ಮನೆಗೆ ಬಂದಾಗ ಅವಳಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಬಂದಿರ್ತಾರೆ. ಇವಳಿಗೆ ಕಂಗ್ರಾಚುಲೇಷನ್ ಹೇಳ್ತಾ ಆ ಒಂದು ಮೂಮೆಂಟ್ ನ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲರೂ ಕೂಡ. ಮತ್ತೆ ಹಾಗೆ ಸಿಡ್ನಿ ನೈಟು ಮನ್ಗಿರ್ಬೇಕಾದ್ರೆ ಇವಳಿಗೆ ಕಿಚನ್ ಇಂದ ಒಂದು ಸೌಂಡ್ ಬರುತ್ತೆ. ಇದರಿಂದ ಹೇಳ್ಬಿಟ್ಟು ಏನ್ ಸೌಂಡ್ ಬರ್ತಾ ಇದೆಯಲ್ಲ ಅನ್ಬಿಟ್ಟು ಆ ಒಂದು ಶಬ್ದ ಮೈಕ್ರೋವೇವ್ ಇಂದ ಬರ್ತಾ ಇರುತ್ತೆ. ಇದರಿಂದ ಓಪನ್ ಮಾಡಿ ನೋಡ್ತಿದ್ದಂಗೆ ಟಕ್ಕನಿಗೆ ಇವಳ ಮುಖಕ್ಕೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಆದ್ರೆ ಇದೆಲ್ಲ ಒಂದು ಕನ್ಸಾಗಿರುತ್ತೆ. ಮತ್ತೆ ಸುತ್ತಮುತ್ತ ನೋಡ್ತಾಳೆ, ಇವಳ ರೂಮ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಏನ್ ನಡೀತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇರೋದಿಲ್ಲ. ಆಗ ನೆಕ್ಸ್ಟ್ ಸೆಕೆಂಡ್ಗೆ ಅದೆಲ್ಲ ಮತ್ತೆ ಸರಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಸಿಡ್ನಿ ಏನ್ ಮಾಡ್ತಾಳೆ,
ಮಾಡ್ತಾಳೆ ಅಂದ್ರೆ ಐ ಸ್ಪೆಷಲಿಸ್ಟ್ ಡಾಕ್ಟರ್ ಪೌಲ್ ಹತ್ರ ಹೋಗ್ತಾಳೆ. ಡಾಕ್ಟರ್ ಪೌಲ್ ಹತ್ರ ಹೋಗ್ಬಿಟ್ಟು ತನ್ನ ರಿಪೋರ್ಟ್ಸ್ ನೆಲ್ಲ ಕೊಟ್ಟಾಗ ಅವ್ರ ಹತ್ರನು ಕೂಡ ತನಗೆ ಇರುವಂತ ಪ್ರಾಬ್ಲಮ್ ನ ಹೇಳ್ಕೊತಾಳೆ. ಸ್ವಲ್ಪ ಬ್ಲರ್ ಆಗಿ ಕಾಣಿಸ್ತಾ ಇದೆ ನನಗೆ ಅಂತ. ಇದರಿಂದ ಅವ್ರುಗಳು ಕೂಡ ಸರಿ ಆಯ್ತು ಬಿಡಿ, ನಿಮ್ಮ ಕಣ್ಣು ಟ್ರೈನ್ ಮಾಡೋಣ ಅನ್ಬಿಟ್ಟು ಅವ್ರ ಕಣ್ಣು ಟ್ರೈನ್ ಮಾಡಕ್ಕೆ ಶುರು ಮಾಡ್ತಾರೆ. ಡಾಕ್ಟರ್ ಪೌಲು ಏನೇನು ಹೇಳ್ತಾನೋ ಪ್ರತಿಯೊಂದನ್ನು ಕೂಡ ಇವಳು ಕೂಡ ಅದನ್ನೇ ಮಾಡ್ಕೋತಾ ಬರ್ತಾ ಇರ್ತಾಳೆ. ಇದರಿಂದ ಇವಳಿಗೆ ಸ್ವಲ್ಪ ಸ್ವಲ್ಪ ಕಾಣಕ್ಕೆ ಶುರುವಾಗಿರುತ್ತೆ. ಮತ್ತೆ ಇವಳು ತನ್ನ ರೂಮ್ ನಲ್ಲಿ ಹೀಗೆ ತನ್ನ ವೈಲಿನ್ ಬುಕ್ ನ ನೋಡ್ತಿರ್ಬೇಕಾದ್ರೆ ಹಾಗೆ ಅವ್ರ ಮನೆ ಆಚೆ ಯಾರೋ ಪಾಸ್ ಆದಂಗಾಗುತ್ತೆ. ಇದರಿಂದ ಇವಳು ಕೂಡ ಡೋರ್ ನ ಓಪನ್ ಮಾಡಿ ನೋಡ್ತಾಳೆ, ಯಾರು ಕೂಡ ಇರೋದಿಲ್ಲ. ಇದರಿಂದ ಹಾಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಆಗ ಸಡನ್ ಆಗಿ ಒಂದು ಹುಡುಗ ನಮ್ಮ ಹೀರೋಯಿನ್ ಹತ್ರ ಬಂದ್ಬಿಟ್ಟು ಸುಮ್ಮನೆ ರಿಪೋರ್ಟ್ ಕಾರ್ಡ್ ನೋಡಿದೀರಾ, ಅದು ನಂಗೆ ಸಿಕ್ಕಿಲ್ಲ ಅಂದ್ರೆ ನನ್ನ ತಂದೆ ನಂಗೆ ತುಂಬಾ ಹೊಡಿತಾರೆ ಅಂತ ಏನೇನೋ ಮಾತಾಡ್ತಾ ಇರ್ತಾನೆ. ಸಿಡ್ನಿನ ಕೂಡ ನೀನು ಯಾವ ರೂಮಲ್ಲಿ ಇರ್ತೀಯ ಅಂತ ಎಲ್ಲ ಕೇಳ್ತಿದ್ರೆ ನೀನು ಆನ್ಸರೇ ಮಾಡ್ತಾ ಇರೋದಿಲ್ಲ. ಆಗ ನೋಡ್ತಿದ್ದಂಗೆ ಸಡನ್ ಆಗಿ ಅವನು ಕೂಡ ಮಾಯ ಆಗಿ ಹೋಗ್ಬಿಡ್ತಾನೆ. ಇವಳಿಗೆ ಒಂದ್ ನಿಮಿಷ ಗಾಬರಿ, ಎಲ್ಲೋದ ಹುಡುಗ ಅನ್ಬಿಟ್ಟು. ನೆಕ್ಸ್ಟ್ ಸಿಡ್ನಿ ವೈಲಿನ್ ಟೀಚರ್ ಹತ್ರ ಮಾತಾಡ್ತಾ ಇರ್ತಾಳೆ. ಹೀಗೆ ಹಾಗೆ ಒಂದು ರೆಸ್ಟೋರೆಂಟ್ ಅಲ್ಲಿ ಆ ಒಂದು ಟೀಚರ್ ಕೂಡ ಒಂದು ದೊಡ್ಡ ಶೋ ನಲ್ಲಿ ನೀನು ವೈಲಿನ್ ನುಡಿಸ್ಬೇಕು, ಅದಕ್ಕೆ ನಿಮ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಇದನ್ನ ಉಪಯೋಗಿಸ್ಕೊಂತ. ಇದರಿಂದ ಕೂಡ ಇವಳು ಸರಿ ಆಯ್ತು ಅಂತ ಒಪ್ಕೋತಾಳೆ. ಹಾಗೆ ಆ ಒಂದು ರೆಸ್ಟೋರೆಂಟ್ ಅಲ್ಲಿ ಕೂತಿರ್ಬೇಕಾದ್ರೆ ಸಡನ್ ಆಗಿ ಸಿಡ್ನಿ ನೋಡ್ತಾಳೆ, ಒಂದು ಲೇಡಿ ವಿಚಿತ್ರವಾಗಿ ಇವಳ ಹತ್ರ ಮಾತಾಡ್ತಾ ಇರ್ತಾಳೆ. ನಾನು ಆ ರೀತಿ ಆಗೋದಿಕ್ ಬಿಡೋದಿಲ್ಲ, ನಾನಿನ್ನ ಬಿಡೋದಿಲ್ಲ ಹಾಗೆ ಅಂತ ಏನೇನೋ ಮಾತಾಡ್ತಾ ಇರ್ತಾಳೆ. ಇವಳಿಗೆ ಇದು ಏನಂತಾನೆ ಅರ್ಥ ಆಗ್ತಾ ಇರೋದಿಲ್ಲ. ಆಗ ನೋಡ್ತಿದ್ದಂಗೆನೆ ಆ ಲೇಡಿ ಸಡನ್ ಆಗಿ ನಮ್ ಹೀರೋಯಿನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಇದರಿಂದ ಇವಳು ಚೇರ್ ಇಂದ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಆ ಒಂದು ವೈಲಿನ್ ಟೀಚರ್ ಕೇಳ್ದಾಗ್ಲೂ ಕೂಡ ಯಾವ್ದೋ ಒಂದು ಲೇಡಿ ನನ್ನ ಮೇಲೆ ಅಟ್ಯಾಕ್ ಮಾಡುದು ಅಂತ ಹೇಳಿದ್ರೆ ಅಲ್ಲಿ ಆ ಲೇಡಿನೂ ಕೂಡ ಇರೋದಿಲ್ಲ. ಇದರಿಂದ ಇವಳು ಆ ಜಾಗದಿಂದ ಬಂದ್ಬಿಡ್ತಾಳೆ. ನೆಕ್ಸ್ಟ್ ಸಿಡ್ನಿ ಮನೆಗಿರ್ಬೇಕಾದ್ರೆ ಇವಳಿಗೆ ಒಂದು ವಿಚಿತ್ರವಾಗಿರೋ ಕನ್ಸು ಬೀಳುತ್ತೆ. ಯಾರೊಬ್ರು ಬೆಂಕಿಲಿ ಸುಟ್ಟು ಹೋಗ್ತಾ ಇರೋ ರೀತಿ, ಕೆಲವು ಜನರು ಒಂದು ಮನೆಗೆ ಕಲ್ಲು ಹೊಡಿತಾ ಇರೋ ರೀತಿ ಒಂದು ಕನ್ಸು ಬೀಳ್ತಾ ಇರುತ್ತೆ. ಇದರಿಂದ ಇವಳು ಭಯ ಪಡ್ಕೊಂಡು ಎದ್ದು ಬಿಡ್ತಾಳೆ. ಎದ್ದಾಗ ಮತ್ತೆ ಅದೇ ರೀತಿ ಇವಳು ರೂಮು ಚೇಂಜ್ ಆಗೋಕೆ ಶುರು ಆಗುತ್ತೆ. ಇದರಿಂದ ಅಂತ ಇವಳಿಗೆ ತುಂಬಾನೇ ಭಯ ಆಗೋಗ್ಬಿಡುತ್ತೆ. ಇದಕ್ಕೆಲ್ಲಾನು ಕೂಡ ಏನ್ ಕಾರಣ ಆಗಿರ್ಬೋದು ಅಂದ್ಬಿಟ್ಟು ಮತ್ತೆ ಇವಳು ತನ್ನ ಐನ ಟೆಸ್ಟ್ ಮಾಡಿಸ್ತಾಳೆ. ಆದ್ರೆ ಆ ಒಂದು ರಿಪೋರ್ಟ್ ಅಲ್ಲೂ ಕೂಡ ಎಲ್ಲಾನು ಕೂಡ ನಾರ್ಮಲ್ ಆಗೇ ಇರುತ್ತೆ. ಪೌಲು ಕೂಡ ಹೇಳ್ತಾ ಇರ್ತಾನೆ, ನಿನ್ ಕಣ್ಣು ನಾರ್ಮಲ್ ಆಗಿದೆಯಮ್ಮ, ನಿನ್ಗೇನು ಆಗಿಲ್ಲ ಅಂತ. ಆದ್ರೆ ಸಿಡ್ನಿ ತನ್ನ ಹತ್ರ ಏನೇನು ನಡೀತಾ ಇದೆಯೋ ಎಲ್ಲಾನು ಕೂಡ ಹೇಳ್ತಾ ಇರ್ತಾಳೆ. ನನ್ಗೆ ಏನೇನೋ ಕಾಣಿಸ್ತಾ ಇದೆ, ಕೆಲವು ಸೆಕೆಂಡ್ ಆದ್ರೆ ಅದು ಕಣ್ಮುಂದೆ ಇರೋದಿಲ್ಲ ಅಂತ. ಆದ್ರೆ ಇದನ್ನೆಲ್ಲಾನು ಕೂಡ ಇವನು ನಂಬೋದಿಲ್ಲ. ನಿನ್ನ ಕಣ್ಣಿಗೆ ಇವಾಗ ತಾನೆ ಆಪರೇಷನ್ ಆಗಿದೆಯಲ್ಲ ಆ ತರ ಅನ್ನಿಸ್ತಿರ್ಬೋದು ಅಂದ್ಬಿಟ್ಟು ಇವನೇನು ನಂಬ್ತಾನೆ ಇರೋದಿಲ್ವಲ್ಲ. ಇದರಿಂದ ಇವಳಿಗೆ ಬೇಜಾರಾಗ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಮತ್ತೆ ಸಿಡ್ನಿ ನೈಟು ಮನೇಲಿ ಹಾಗೆ ಟಿವಿನ ನೋಡ್ತಿರ್ಬೇಕಾದ್ರೆ ಇವಳು ಮನೆ ಡೋರು ಇಂದ ತುಂಬಾನೇ ಹೊಗೆ ಬರ್ತಾ ಇರುತ್ತೆ ಒಳಗಡೆಯಿಂದ. ಇದರಿಂದ ಇವಳು ಏನ್ ಆಚೆಗಡೆ ಏನ್ ಬೆಂಕಿ ಗಿಂಕಿ ಅಂತ್ಕೊಂಡಿದ್ಯಾ ಅನ್ಬಿಟ್ಟು ಆ ಒಂದು ಡೋರ್ನ ಮಧ್ಯೆ ಒಂದು ಚಿಕ್ಕ ತೂತಿ ಇರುತ್ತಲ್ಲ ನೋಡೋದಕ್ಕೆ ಅನ್ಬಿಟ್ಟು ಅದ್ರೊಳಗಡೆ ನೋಡಿದ ತಕ್ಷಣ ಸಡನ್ ಆಗಿ ಯಾರು ಇವ್ರ ಮೇಲೆ ಅಟ್ಯಾಕ್ ಮಾಡೋ ರೀತಿ ಇವಳಿಗೆ ಫೀಲ್ ಆಗುತ್ತೆ. ಆಗ ನೋಡ್ತಿದ್ದಂಗೆನೆ ಆ ಮನೆ ತುಂಬಾ ಎಲ್ಲ ಪೂರ್ತಿ ಬರೀ ಹೊಗೆನೆ ತುಂಬ್ಕೊಳ್ಳೋಕೆ ಶುರುವಾಗುತ್ತೆ. ಇವಳು ಉಸಿರಾಡಕ್ಕಾಗ್ದಲೆ ಹಾಗೆ ಮುಂದೆ ಬರ್ತಾ ಬರ್ತಾ ಇವಳು ಬೇರೆ ಜಾಗಕ್ಕೇನೆ ಬಂದ್ಬಿಡ್ತಾಳೆ. ಎಲ್ಲಾ ಕಡೆ ಬೆಂಕಿ ಹತ್ಕೊಂಡು ಜನರೆಲ್ಲ ಸುಟ್ಟು ಹೋಗ್ತಾ ಸಾಯ್ತಾ ಇರ್ತಾರೆ. ಆಗ ಸಡನ್ ಆಗಿ ಹೇಳ್ತಾಳೆ, ಇದು ಕೂಡ ಇವಳೊಂದು ವಿಷನ್ ಆಗಿರುತ್ತೆ. ಇದರಿಂದ ತುಂಬಾನೇ ಭಯ ಆಗ್ಬಿಟ್ಟು ಅಲ್ಲಿರೋಕಾಗ್ದಲೇನೆ ಮನೆಯಿಂದ ಆಚೆ ಬಂದ್ಬಿಟ್ಟು ತನ್ನ ಅಕ್ಕನಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಅವಳು ಕಾಲು ಪಿಕ್ ಮಾಡ್ತಾ ಇರೋದಿಲ್ಲ. ಇದರಿಂದ ಹಾಗೆ ರೋಡ್ ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಲೇಡಿ ಇವಳ ಬಾಡಿ ಒಳಗಡೆಯಿಂದಾನೆ ನುಗ್ಬಿಡ್ತಾಳೆ. ಇದೆಲ್ಲ ಹೇಗಾಯ್ತು ಅಂತ ಕನ್ಫ್ಯೂಸ್ ಆಗಿ ನೋಡ್ತಾ ಇರ್ಬೇಕಾದ್ರೆ ಮುಂದೆ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿರುತ್ತೆ. ಸಿಡ್ನಿ ಅಲ್ಲೋಗಿ ನೋಡ್ದಾಗ ಗೊತ್ತಾಗುತ್ತೆ, ಇವಾಗ ತಾನೇ ಇವಳು ಬಾಡಿ ಒಳಗಡೆಯಿಂದ ಪಾಸ್ ಆದ್ಲಲ್ಲ ಅದೇ ಲೇಡಿ ಸತ್ತು ಬಿದ್ದಿರ್ತಾಳೆ. ಅಂದ್ರೆ ಇವಳು ಇಷ್ಟ ಗಂಟ ನೋಡ್ತಿದ್ದು ಒಂದು ಆತ್ಮ. ಆಗ ಅದೇ ಜಾಗಕ್ಕೆ ಇನ್ನೊಂದು ಆತ್ಮ ಬಂದ್ಬಿಟ್ಟು ಆ ಒಂದು ಲೇಡಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರುತ್ತೆ. ಇದೇ ಒಂದು ಆತ್ಮನ ಇವಳು ಸ್ಟಾರ್ಟಿಂಗ್ ಇಂದನೂ ಕೂಡ ನೋಡ್ಕೊಂಡ್ ಬರ್ತಾ ಇರ್ತಾಳೆ. ಮತ್ತೆ ಇನ್ನೂ ಭಯ ಆಗ್ಬಿಟ್ಟು ಅವಳಿಗೆ ಏನ್ ಮಾಡ್ತಾಳೆ ಅಂದ್ರೆ ಅಲ್ಲಿ ಇದ್ದಂತ ಒಂದು ರೆಸ್ಟೋರೆಂಟ್ ಒಳಗಡೆ ಹೋಗಿ ಕೂತ್ಕೊಂಡು ಪೌಲ್ಗೆ ಕಾಲ್ ಮಾಡ್ತಾಳೆ. ಈ ರೀತಿಯಾದೊಂದು ರೆಸ್ಟೋರೆಂಟ್ ಅಲ್ಲಿ ಇದೀನಿ, ಬೇಗ ಬಾ, ನಿನ್ನ ಹತ್ರ ಸೀರಿಯಸ್ ಆಗಿರೋ ವಿಷಯ ಮಾತಾಡ್ಬೇಕು ಅಂತ ಕಾಲ್ ಮಾಡ್ಬಿಟ್ಟು ಕೂತಿರ್ಬೇಕಾದ್ರೆ ಆ ಜಾಗದಲ್ಲೂ ಕೂಡ ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳು ಶುರುವಾಗುತ್ತೆ. ಸಿಡ್ನಿ ಏನ್ ನಡೀತಿದೆ ಅನ್ಬಿಟ್ಟು ಎದ್ದು ಸುತ್ತಮುತ್ತ ನೋಡ್ತಾ ಇರ್ತಾಳೆ. ಆಗ ನೋಡ್ತಿದ್ದಂಗೆನೆ ಆ ಒಂದು ರೆಸ್ಟೋರೆಂಟ್ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಬ್ಲಾಸ್ಟ್ ಆಗಿ ನೆಕ್ಸ್ಟ್ ಸೆಕೆಂಡ್ ಗೆ ನೋಡ್ತಾಳೆ ಸಿಡ್ನಿ, ಅಲ್ಲೆಲ್ಲ ಸೀದು ಕರುಕ್ಲಾಗಿ ಹೋಗ್ಬಿಟ್ಟಿರುತ್ತೆ ಎಲ್ಲಾ ಜಾಗ. ಬಟ್ ಆದ್ರೆ ಇವಳಿಗೇನು ಕೂಡ ಆಗಿರೋದಿಲ್ಲ. ಆಗ ಸಡನ್ ಆಗಿ ಆ ಜಾಗಕ್ಕೆ ಪೌಲ್ ಕೂಡ ಬರ್ತಾನೆ. ಬಂದ್ಬಿಟ್ಟು ಏನ್ ಮಾಡ್ತಿದ್ಯಾ ಇಲ್ಲಿ, ಈ ರೆಸ್ಟೋರೆಂಟ್ 5 ದಿನದ ಹಿಂದೆನೆ ಒಂದು ಅನಾಹುತದಲ್ಲಿ ಬ್ಲಾಸ್ಟ್ ಆಗೋಯ್ತು, ಈ ಜಾಗದಲ್ಲಿ 6 ಜನ ಸತ್ತೋಗಿದ್ದಾರೆ ಅಂತ. ಇವಳು ಕೂಡ ಹೇಳ್ತಾಳೆ, ಇಲ್ಲ ಇವಾಗ ತಾನೇ ನಾನು ಎಲ್ಲಾರನ್ನು ಕೂಡ ನೋಡಿದ್ದೀನಿ, ಇದು ಚೆನ್ನಾಗೇ ಇತ್ತು ಅಂತ ಅವಳು ಏನೇನು ನೋಡಿದ್ಲು ಎಲ್ಲಾನು ಕೂಡ ಹೇಳ್ತಾ ಇರ್ತಾಳೆ. ಇದನ್ ಯಾವ್ದನ್ನು ಕೂಡ ನಂಬ್ತಾನೆ ಇರೋದಿಲ್ಲ. ನೋಡು, ನಿನ್ಗೆ ಇವಾಗ ತಾನೇ ಕಣ್ಣು ಬಂದಿರೋದ್ರಿಂದ ನಿನ್ ಬ್ರೈನ್ಗೆ ಒಂಥರ ಶಾಕ್ ಹೊಡ್ದಂಗ ಆಗಿರುತ್ತೆ. ಇದರಿಂದ ನಿನ್ ಬ್ರೈನ್ ಏನೇನೋ ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡ್ತೈತೆ. ಇನ್ನೊಂದ್ಸರಿ ಕರೆಕ್ಟ್ ಆಗಿ ಟೆಸ್ಟ್ ನ ಮಾಡಿಸ್ಕೋ, ಎಲ್ಲಾನು ಕೂಡ ಸರಿ ಹೋಗುತ್ತೆ ಅಂತ. ಆದ್ರೆ ಇಷ್ಟೊತ್ ಕಾಲ ಇವಳಿಗೆ ಕನ್ಫರ್ಮ್ ಆಗೋಗ್ಬಿಟ್ಟಿರುತ್ತೆ, ನನ್ಗೆ ಏನೇನೋ ಕಾಣಿಸ್ತೈತೆ, ನನ್ಗೆ ಆತ್ಮಗಳೆಲ್ಲ ಕಾಣಿಸ್ತೈತೆ ಅನ್ಬಿಟ್ಟು. ಇದರಿಂದ ನನ್ ಮಾತನ್ನ ನೀನ್ ನಂಬುತ್ತಾನೆ ಇಲ್ವಲ್ಲ, ನನ್ಗೆ ಹೇಗ್ ಸಹಾಯ ಮಾಡ್ತೀಯ ನೀನು ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಅವಳು ಕೂಡ. ಅಲ್ಲಿಂದ ಮತ್ತೆ ತನ್ನ ಒಂದು ಫ್ಲಾಟ್ಗೆ ಬರ್ತಾಳೆ. ಮತ್ತೆ ಲಿಫ್ಟ್ ಅಲ್ಲಿ
ಹೋಗೋಣ ಅನ್ಬಿಟ್ಟು ಲಿಫ್ಟ್ ನ ಓಪನ್ ಮಾಡ್ತಾಳೆ. ಆದ್ರೆ ಆ ಒಂದು ಲಿಫ್ಟ್ ನ ಒಳಗಡೆ ಒಬ್ಬ ಮಿಸ್ಟೀರಿಯಸ್ ಆಗಿರೋ ವ್ಯಕ್ತಿ ನಿಂತಿರ್ತಾನೆ. ಇದರಿಂದ ಇವಳಿಗೆ ಭಯ ಆಗ್ಬಿಟ್ಟು ಆ ಲಿಫ್ಟ್ ಗೆ ಹೋಗುವುದಿಲ್ಲ. ಮತ್ತೆ ಇವಳು ಬೇರೆ ಒಂದು ಲಿಫ್ಟ್ ನ ಚೂಸ್ ಮಾಡ್ಕೋತಾಳೆ. ಇದರಿಂದ ಆ ಲಿಫ್ಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಲಿಫ್ಟ್ ಅಲ್ಲಿ ಯಾರು ಇರೋದಿಲ್ವಲ್ಲ, ಆಗ ಸಡನ್ ಆಗಿ ಆ ಲಿಫ್ಟ್ ಗೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ. ಇವಳು ಹಿಂದೆನೆ ನಿಂತಿರೋ ರೀತಿ ಇವಳಿಗೆ ಫೀಲ್ ಆಗ್ತಾ ಇರುತ್ತೆ ಮತ್ತೆ ಕಾಣ್ತಾ ಇರುತ್ತೆ ಕೂಡ. ಇದರಿಂದ ಭಯ ಆಗ್ಬಿಟ್ಟು ಇವಳು 15ನೇ ಫ್ಲೋರ್ ಇರ್ತಾಳಲ್ಲ, 14ನೇ ಫ್ಲೋರ್ಗೆನೆ ಆ ಒಂದು ಲಿಫ್ಟ್ ನ ಸ್ಟಾಪ್ ಮಾಡ್ಬಿಟ್ಟು ಅಲ್ಲಿಂದ ಆಚೆ ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ಮೆಟ್ಲ ಹತ್ಕೊಂಡು ತನ್ನ ಒಂದು ರೂಮ್ಗೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಅದೇ ಹುಡುಗ ಸಿಗ್ತಾನೆ. ಮತ್ತೆ ಸಿಕ್ಬಿಟ್ಟು ನೀವು ನನ್ನ ರಿಪೋರ್ಟ್ ಕಾರ್ಡ್ ನ ನೋಡಿದ್ರೆ ಅಂದಾಗ ಇವಳು ಕೂಡ ನನಗೆ ಗೊತ್ತಿಲ್ಲ, ಅದು ಸುಮ್ನೆ ಹೋಗು ತಲೆ ತಿನ್ಬೇಡ ಅಂದ್ಬಿಟ್ಟು ಮುಂದೆ ಹೋಗ್ತಾ ಇರ್ತಾಳೆ. ಮತ್ತೆ ಇಂದು ತಿರುಗಿ ನೋಡ್ತಾಳೆ, ಆ ಒಂದು ಹುಡುಗ ಕಿಟಕಿಯಿಂದ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಇದರಿಂದ ಅವನ್ನ ಕಾಪಾಡೋಕೆ ಅಂತ ಹೋದಾಗ ನೋಡಿದ್ರೆ ಅಲ್ಲಿ ಯಾರು ಕೂಡ ಇರೋದೇ ಇಲ್ಲ. ಇದರಿಂದ ಇವಳು ಮತ್ತೆ ಭಯ ಪಡ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಹುಡುಗ ಇವನ್ನ ಫಾಲೋ ಮಾಡ್ಕೊಂಡ್ ಬರ್ತಾನೆ. ನೀವು ನನ್ನ ರಿಪೋರ್ಟ್ ಕಾರ್ಡ್ ನೋಡಿದ್ರ ಅಂತ ಇವಳಿಂದಾನೆ ಓಡ್ಕೊಂಡ್ ಬರ್ತಾ ಇರ್ತಾನೆ. ಇದರಿಂದ ಇವಳಿಗೂ ಭಯ ಆಗ್ಬಿಟ್ಟು ತುಂಬಾ ಫಾಸ್ಟ್ ಆಗಿ ತನ್ನ ರೂಮ್ಗೆ ಬಂದ್ಬಿಟ್ಟು ರೂಮಲ್ಲಿರೋ ಎಲ್ಲಾ ಲೈಟ್ಸು ಆಫ್ ಮಾಡ್ಬಿಡ್ತಾಳೆ. ಎಲ್ಲಾ ಕಿಟಕಿನೆಲ್ಲ ಮುಚ್ಚಾಕ್ಬಿಟ್ಟು ಯಾರು ಫೋನ್ ಮಾಡಿದ್ರು ಎತ್ತುತ್ತಾ ಇರೋದಿಲ್ಲ. ಹಾಗೆ ಕಣ್ಣಿಗೆ ಒಂದು ಬಟ್ಟೆ ಕಟ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತಾಳೆ. ನೆಕ್ಸ್ಟ್ ಇವ್ರ ಮನೆಗೆ ಪೋಲ್ ಬರ್ತಾನೆ. ಪೋಲ್ ಬಂದ್ಬಿಟ್ಟು ಯಾಕೆ ಯಾರು ಫೋನ್ ಮಾಡಿದ್ರು ಎತ್ತುತ್ತಾ ಇಲ್ವಲ್ಲ, ಏನಾಯ್ತು ಅಂತ ಎಲ್ಲ ಕೇಳಿದಾಗ ಇವಳು ಕೈಯೆಲ್ಲ ಗಾಯ ಆಗ್ಬಿಟ್ಟಿರುತ್ತಲ್ಲ, ಇದರಿಂದ ಇವಳಿಗೆ ಟ್ರೀಟ್ಮೆಂಟ್ ಕೊಡ್ಸಾನ ಅನ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಅವತ್ ನೈಟ್ ಅಲ್ಲಿ ಸ್ಟೇ ಮಾಡಿಸ್ತೇನೆ. ಹಾಗೆ ಅವಳು ಅಲ್ಲಿ ಮನೆಗಿರ್ಬೇಕಾದ್ರೆ ಎಲಿಶಿಯಾ ಅಲ್ಲಿಗೆ ಬರ್ತಾಳೆ. ಬಂದ್ಬಿಟ್ಟು ಸಿಡ್ನಿ ನನ್ನ ಒಂದು ಕ್ಯಾನ್ಸರ್ ಸರಿ ಹೋಗ್ಬಿಡ್ತು, ನಾನ್ ಬದುಕೊಂಡ್ಬಿಟ್ಟೆ ಅಂತ ಇವಳು ಕೂಡ ಖುಷಿಯಿಂದಾನೆ ಮಾತಾಡ್ತಾಳೆ. ಆಮೇಲೆ ಎಲಿಶಿಯಾ ಸರಿ ಟೈಮ್ ಆಯ್ತು ನನಗೆ ಬರ್ತೀನಿ ಅನ್ಬಿಟ್ಟು ಹೋಗ್ತಾ ಇರ್ತಾಳೆ. ಇವಳು ಕೂಡ ಇರು ಇನ್ನೊಂದ್ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಇವಳು ಹಿಂದೆನೆ ಹೋಗ್ತಾಳೆ. ನೋಡಿದ್ರೆ ಆ ಆತ್ಮ ಇವಳ ಜೊತೆ ಇರುತ್ತೆ. ಇದರಿಂದ ಇವಳು ಕೂಡ ಆ ಆತ್ಮದ ಜೊತೆ ನೀನು ಹೋಗ್ಬೇಡ ಅಂತ ಅವಳನ್ನ ಕರ್ಕೊಂಡ್ ಬರೋದಕ್ಕೆ ಅವಳು ಹಿಂದೆನೆ ಹೊಡ್ತಾಳೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಆ ಒಂದು ಎಲಿಶಾ ಕಾಣೆ ಆಗ್ಬಿಡ್ತಾಳೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಸಿಡ್ನಿಗೆ ಗೊತ್ತಾಗುತ್ತೆ ಎಲಿಶಾ ಸತ್ತೋಗ್ಬಿಟ್ಟಿದ್ದಾಳೆ ಅಂತ. ಸತ್ತೋಗಕ್ಕಿಂತ ಮುಂಚೆ ಎಲಿಶಾ ಸಿಡ್ನಿಗೋಸ್ಕರ ಕೆಲವು ಲೆಟರ್ ಗಳನ್ನ ಬರ್ದಿರ್ತಾಳೆ ಇವಳ ಬಗ್ಗೆ. ಆ ಲೆಟರ್ ನ ನೋಡ್ತಿರ್ಬೇಕಾದ್ರೆ ಅದ್ರ ಜೊತೆಗೆ ಒಂದು ಫೋಟೋ ಇರುತ್ತೆ ಸಿಡ್ನಿದು ಮತ್ತೆ ಎಲಿಶಾದು. ಅವಾಗ ಸಿಡ್ನಿ ಕೇಳ್ತಾಳೆ, ಈ ಎಲಿಶಾ ಪಕ್ಕ ನಿಂತಿರೋದು ಯಾರು ಅಂತ, ಅದ್ ನೀನ್ ಆ ಫೋಟೋದಲ್ಲಿ ಇರೋದು ಅಂತ. ಶಾಕ್ ಆಗ್ತಾ ಇರುತ್ತೆ ಇವಳಿಗೆ, ನಾನ್ ಈ ತರ ಇದ್ದೀನಿ ಅಂತ. ಇವಳಿಗೆ ಅಲ್ಲಿ ಬೇರೆಯವ್ರು ಯಾರೋ ಕಾಣ್ತಾ ಇರ್ತಾರೆ. ಇದರಿಂದ ಏನ್ ಮಾಡ್ತಾಳೆ ಅಂದ್ರೆ ಕನ್ನಡಿ ಹತ್ರ ಹೋಗ್ಬಿಟ್ಟು ತನ್ನ ಫೇಸ್ ನ ನೋಡ್ಕೋತಾಳೆ. ಆದ್ರೆ ಇವಳ ಫೇಸು ಕನ್ನಡಿಲಿ ಕಾಣ್ತಾನೆ ಇರೋದಿಲ್ಲ. ಆ ಕನ್ನಡಿ ಒಳಗಡೆ ಬೇರೆ ಯಾವ್ದೋ ಒಂದು ಫೇಸ್ ಕಾಣ್ತಾ ಇರುತ್ತೆ. ಬಟ್ ಆದ್ರೆ ಪೌಲ್ಗೆ ಮತ್ತೆ ಹೆಲನ್ಗೆ ಆ ಫೇಸು ಸಿಡ್ನಿದ್ ಕಾಣ್ತಾ ಇರುತ್ತೆ. ಇವಳಿಗೆ ಮಾತ್ರ ಬೇರೆ ಒಂದು ಫೇಸ್ ಕಾಣ್ತಾ ಇರುತ್ತೆ. ಇದರಿಂದ ತುಂಬಾನೇ ಭಯ ಪಡ್ಕೊಂಡ್ಬಿಟ್ಟು ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ತಾಳೆ. ಈ ರೀತಿ ಬಾಡಿ ಪಾರ್ಟ್ ಗಳನ್ನ ಚೇಂಜ್ ಮಾಡೋದ್ರಿಂದ ಏನಾರ ಪ್ರಾಬ್ಲಮ್ ಆಗುತ್ತಾ ಅಂತ ಹುಡುಕ್ತಿರ್ಬೇಕಾದ್ರೆ ಇವಳಿಗೂ ಕೂಡ ಗೊತ್ತಾಗುತ್ತೆ ತುಂಬಾ ರೇರೆಸ್ಟ್ ಕೇಸ್ಗಳು ಇವಳ್ಕೊಂಡ್ ಮುಂದೆ ಬೀಳುತ್ತೆ. ಅದೇನಪ್ಪಾ ಅಂದ್ರೆ ಯಾವ್ದೇ ಒಂದು ಬಾಡಿ ಪಾರ್ಟ್ ಆರ್ಗನ್ ಕೂಡ ಇನ್ನೊಬ್ಬ ವ್ಯಕ್ತಿಗೆ ಹಾಕಿದಾಗ ಮುಂಚೆ ಯಾವ ವ್ಯಕ್ತಿಗೆ ಒಂದು ಹ್ಯಾಬಿಟ್ ಇತ್ತೋ ಅದು ಆ ವ್ಯಕ್ತಿಗೆ ಸೇರ್ಕೊಳ್ಳುತ್ತೆ. ಸ್ಮೋಕ್ ಮಾಡ್ತಿರೋಂತ ಒಬ್ಬ ವ್ಯಕ್ತಿ ಲಿವರ್ನ ಸ್ಮೋಕ್ ಮಾಡ್ದಿರೋಂತ ಒಬ್ಬ ವ್ಯಕ್ತಿಗೆ ಹಾಕಿದ್ರೆ ಅವನು ಸ್ಮೋಕ್ ಮಾಡೋದನ್ನ ಕಲ್ತ್ಕೋತಾನೆ ಅಂತ. ಈ ರೀತಿಯಾದ ಕೆಲವು ಕೇಸಸ್ ಗಳು ಇವಳಿಗೆ ಸಿಗುತ್ತೆ. ಇದರಿಂದ ಇವಳು ಏನ್ ಮಾಡ್ತಾಳೆ ಅಂದ್ರೆ ಪೌಲ್ ಹತ್ರ ಬಂದ್ಬಿಟ್ಟು ನನ್ನ ಕಣ್ಣ ಡೋನರ್ ಯಾರು, ಅವರು ಎಲ್ಲಿರ್ತಾರೆ ಅಡ್ರೆಸ್ ಇದ್ರೆ ಕೊಡು, ನಾನು ಅವ್ರನ್ನ ನೋಡ್ಬೇಕು, ನಾನು ತಿಳ್ಕೊಬೇಕು ಅಂದಾಗ ಪೌಲ್ ಕೂಡ ಇದೆಲ್ಲ ಅಷ್ಟೊಂದು ಸೀಕ್ರೆಟ್ ಆಗಿರುತ್ತೆ, ಅದನ್ನೆಲ್ಲಾನು ಕೂಡ ಕೊಡೋದಿಕ್ಕಾಗೋದಿಲ್ಲ, ನನ್ನ ಲೈಸೆನ್ಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಅನ್ಬಿಟ್ಟು ಅವನಲ್ಲಿಂದ ಹೊರಟೋಗ್ಬಿಡ್ತಾನೆ. ಇವಳು ಕೂಡ ಬೇಜಾರು ಮಾಡ್ಕೊಂಡು ಬಂದ್ಬಿಡ್ತಾಳೆ. ಮತ್ತೆ ನೈಟು ಸಿಡ್ನಿ ಸ್ನಾನ ಮಾಡ್ಕೊಂಡು ಹಾಗೆ ಆ ಒಂದು ಮಿರರ್ ಹತ್ರ ಬಂದಾಗ ಬೇರೆಯವ್ರ ಫೇಸ್ ಕಾಣ್ತಾ ಇರುತ್ತಲ್ಲ, ಇವಾಗ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಯಾರು ನೀನ್ ನನ್ಗೆ ಹೇಳು, ನೀನಾದ್ರೂ ಹೇಳಿದ್ರೆ ನಾನು ಹಿಂಗ್ ಸಹಾಯ ಮಾಡ್ತೀನಿ ಅಂದಾಗ ನೋಡ್ತಿದ್ದಂಗೆ ನಾವೊಂದು ಸ್ಪಿರಿಟ್ ಕೂಡ ಇವಳು ಕೈನ ತನ್ನ ಕಂಟ್ರೋಲ್ಗೆ ತಗೊಂಡು ಒಂದು ವಿಷನ್ ತೋರಿಸುತ್ತೆ. ಸೇಮ್ ಆವಾಗ್ಲೇ ತೋರಿಸಿತ್ತಲ್ಲ ಅದೇ ರೀತಿ ಯಾವ್ದೊಂದು ಜಾಗಕ್ಕೆ ಬೆಂಕಿ ಹತ್ಕೊಂಡು ತುಂಬಾ ಜನ ಸತ್ತೋಗ್ತಿರೋ ರೀತಿ ಇವಳಿಗೆ ಕಾಣುತ್ತೆ. ಇದರಿಂದ ಇವಳಿಗೆ ತುಂಬಾ ಭಯ ಆಗ್ಬಿಟ್ಟು ಆ ಕನ್ನಡಿನೇ ಹೊಡೆದಾಕ್ಬಿಡ್ತಾಳೆ. ಈಗ ಇವಳಿಗೆ ಕನ್ಫರ್ಮ್ ಆಗೋಗ್ಬಿಡುತ್ತೆ ನನ್ನ ಡೋನರ್ ನ ಹುಡುಕೋದ್ರೆ ನನ್ಗೆ ಏನಾದ್ರು ವಿಷಯ ಗೊತ್ತಾಗುತ್ತೆ ಅಂತ. ಆದ್ರೆ ನೆಕ್ಸ್ಟ್ ಡೇಗೆನೆ ಪೌಲ್ ಇರ್ತಾನಲ್ಲ ಅವನು ಇವಳಿಗೆ ಸಹಾಯ ಮಾಡೋದಕ್ಕೆ ಅನ್ಬಿಟ್ಟು ಇವಳಿಗೆ ಕಣ್ಣನ್ನ ಯಾರು ಡೋನರ್ ಮಾಡಿದ್ನಲ್ಲ ಆ ಒಂದು ವ್ಯಕ್ತಿ ಎಲ್ಲಿರ್ತಾನೆ ಅನ್ನೋ ಒಂದು ಅಡ್ರೆಸ್ ನ ಹೇಳ್ತಾನೆ. ಆ ಒಂದು ವ್ಯಕ್ತಿನೂ ಕೂಡ ಮೆಕ್ಸಿಕೋದಲ್ಲಿ ಇರ್ತಾನೆ. ಇದರಿಂದ ಸಿಡ್ನಿನ ಕರ್ಕೊಂಡು ಇವನು ಕೂಡ ಮೆಕ್ಸಿಕೋಗೆ ಹೋಗಕ್ಕೆ ಶುರು ಮಾಡ್ತಾನೆ. ಸೊ ಹಾಗೋ ಈಗ ಮಾಡಿ ಆ ಒಂದು ಡೋನರ್ ಮನೆನ ಹುಡುಕ್ಬಿಡ್ತಾರೆ. ಹುಡುಕೊಂಡು ಆ ಮನೆಗೆ ಬರ್ತಾರೆ. ಬಂದಾಗ ಅಲ್ಲಿ ಒಂದು ಲೇಡಿ ಇರ್ತಾಳೆ. ಇವಳ ಹೆಸರು ಮಾರ್ಟಿನ್ಸ್ ಅಂತ. ಇವಳು ಆಕ್ಚುಲಿ ಆನಾ ಅನ್ನೋ ಒಂದು ಹುಡುಗಿನ ತಾಯಿ ಆಗಿರ್ತಾಳೆ. ಹೌದು, ಈ ಆನಾ ಅನ್ನೋ ಹುಡುಗಿದೆ ಕಣ್ಣು ಇವಳಿಗೆ ಹಾಕಿರ್ತಾರೆ. ಇದರಿಂದ ನಿಮ್ ಮಗಳ ಹತ್ರ ಏನಾಯ್ತು, ಅವಳು ಹೇಗೆ ಸತ್ತೋದ್ಲು ಅಂತ ಎಲ್ಲ ಕೇಳಿದಾಗ ಅದಕ್ಕೆ ಇವ್ರ ತಾಯಿನೂ ಕೂಡ ಎಲ್ಲನೂ ಕೂಡ ಹೇಳ್ತಾ ಇರ್ತಾರೆ. ನನ್ನ ಮಗಳಿಗೆ ಕಣ್ಣಿಗೆ ಏನೇನೋ ಕಾಣಿಸ್ತಾ ಇತ್ತು, ಅದನ್ನೆಲ್ಲಾನು ಕೂಡ ಜನರಿಗೆ ಹೇಳಿದಾಗ ನೆಕ್ಸ್ಟ್ ಸೆಕೆಂಡ್ ಯಾರೋ ಒಬ್ರು ಸತ್ತೋಗೋರು. ಇದರಿಂದ ಜನರೆಲ್ಲ ನನ್ನ ಮಗಳನ್ನ ಒಬ್ಳು ವಿಚ್ ಅಂತ ತಿಳ್ಕೊಂಡು ಅವಳಿಗೆ ತುಂಬಾನೇ ಅವಮಾನ ಮಾಡೋರು. ಅವಾಗ ಈ ಲೇಡಿ ಸಿಡ್ನಿನ ಕೇಳ್ತಾಳೆ, ನಿನ್ಗೂ ಕೂಡ ಇದೇ ರೀತಿಯಾದ ವಿಚಿತ್ರವಾಗಿ ಏನಾರ ಕಾಣುತ್ತೆ ಅಂದಾಗ ಸಿಡ್ನಿನೂ ಕೂಡ ಹೇಳ್ತಾಳೆ, ಹೌದು ನನಗೆ ಕೆಲವು ಆತ್ಮಗಳೆಲ್ಲ ಕಾಣುತ್ತೆ ಅಂತ. ಹಾಗೆ ಆ ಒಂದು ಲೇಡಿ ಹತ್ರ
ತರ ಮಾತಾಡ್ತಿರ್ಬೇಕಾದ್ರೆ ಸಿಡ್ನಿ ನೋಡ್ತಾಳೆ ಆ ಜಾಗದಲ್ಲಿ ಕೂಡ ಒಂದು ಆತ್ಮ ಇರುತ್ತೆ. ಗೊತ್ತಾಗ್ಬಿಡುತ್ತೆ ಇವಳಿಗೆ ಈ ಆತ್ಮ ಎಲ್ಲೆಲ್ಲಿ ಕಾಣಿಸ್ಕೊಳ್ಳುತ್ತೋ ಅವಾಗೆಲ್ಲ ಯಾರನ್ನಾರು ಒಬ್ರನ್ನ ಸಾಯಿಸಿ ತನ್ನ ಜೊತೆಗೆ ಕರ್ಕೊಂಡು ಹೋಗುತ್ತೆ ಅಂತ. ಇದರಿಂದ ಪೋಲ್ಗೆ ಆಂಬುಲೆನ್ಸ್ ನ ಕರೆಸು ಇಲ್ಲಿ ಏನೋ ಒಂದು ಆಗೋದಿದೆ ಅಂತ ಹೇಳ್ತಿರ್ಬೇಕಾದ್ರೆ ಆನನ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಇದರಿಂದ ಅವಳನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಸಿಡ್ನಿ ನೀವು ಇವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ನಾನು ಇಲ್ಲೇ ಇರ್ತೀನಿ ಅನ್ಬಿಟ್ಟು ಅವ್ರನ್ನ ಹಾಸ್ಪಿಟಲ್ಗೆ ಕಳಿಸ್ಬಿಡ್ತಾಳೆ. ಮತ್ತೆ ಇವಳು ಆ ಮನೆನ ಹಾಗೆ ಹುಡುಕ್ತಾ ಇರ್ತಾಳೆ ಏನಾದ್ರು ಸಿಗ್ಬೋದಾ ಅನ್ಬಿಟ್ಟು. ಹುಡುಕ್ತಾನೆ ಹಾಗೆ ಇವಳು ಆನನ ರೂಮ್ಗೆ ಬಂದು ಕೂತ್ಕೋತಾಳೆ. ನಿನ್ಗೆ ನಾನು ಸಹಾಯ ಮಾಡಕ್ ಬಂದಿದ್ದೀನಿ, ಏನಾದ್ರೂ ನನ್ನ ಹತ್ರ ಹೇಳೋದಿದ್ರೆ ಹೇಳು ಅಂತ. ಆಗ ನೋಡ್ತಿದ್ದಂಗೆನೆ ಮತ್ತೆ ಅವಳಿಗೆ ಅದೇ ಒಂದು ವಿಷನ್ ಬರುತ್ತೆ. ಆನಾಗೆ ಗೊತ್ತಾಗ್ಬಿಡುತ್ತೆ ನಮ್ಮ ತಾಯಿ ಕೆಲಸ ಮಾಡ್ತಿರೋಂಥ ಫ್ಯಾಕ್ಟ್ರಿ ಸುಟ್ಟೋಗ್ಬಿಡುತ್ತೆ ಅನ್ಬಿಟ್ಟು ತನ್ನ ತಾಯಿನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡೋಣ ಅನ್ಬಿಟ್ಟು ಅಲ್ಲಿರೋರ ಹತ್ರ ಬಂದ್ಬಿಟ್ಟು ನಮ್ಮ ತಾಯಿ ಎಲ್ಲಿ ಕಳಿಸಿ ನಮ್ಮ ಜೊತೆಗೆ ಈ ಜಾಗದಲ್ಲಿ ಇದ್ರೆ ಸತ್ತೋಗ್ಬಿಡ್ತೀರಾ ನೀವೆಲ್ಲ ಬಂದ್ಬಿಡಿ ಇಲ್ಲಿಂದ ಕರೀತಾಳೆ. ಆದ್ರೆ ಆ ಫ್ಯಾಕ್ಟ್ರಿ ಕೆಲಸ ಮಾಡೋರು ಯಾರು ಕೂಡ ಇವಳು ಮಾತನ್ನ ನಂಬ್ತಾನೆ ಇರೋದಿಲ್ಲ. ಇವಳು ಬರೀ ಸುಳ್ಳೆ ಹೇಳ್ತಾಳೆ, ನಮ್ಮ ಕೆಲಸನೆಲ್ಲ ಹಾಳು ಮಾಡಕ್ ಬಂದಿದ್ದಾಳೆ ಅನ್ಬಿಟ್ಟು ಅಲ್ಲಿಂದ ಆಚೆಗೆ ಹಾಕ್ಬಿಟ್ಟು ಡೋರ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಆಗ ನೋಡಿದ್ರೆ ನೆಕ್ಸ್ಟ್ ಸೆಕೆಂಡ್ಗೆ ಆ ಒಂದು ಫ್ಯಾಕ್ಟ್ರಿಗೆ ಬೆಂಕಿ ಹಿಡಿದು ಬ್ಲಾಸ್ಟ್ ಆಗೋಗ್ಬಿಡುತ್ತೆ. ಆ ಒಂದು ಬ್ಲಾಸ್ಟ್ ಅಲ್ಲಿ ಯಾರ್ಯಾರಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಎಲ್ಲರೂ ಕೂಡ ಸತ್ತೋಗ್ಬಿಡ್ತಾರೆ. ಆದ್ರೆ ಆನನ ತಾಯಿ ಹಾಗೂ ಈಗ ಮಾಡಿ ಬಚಾವ್ ಆಗ್ಬಿಟ್ಟಿರ್ತಾರೆ. ಇದರಿಂದನೇ ಇವಳು ಹೇಳೋದ್ನೆಲ್ಲ ನಡೀತೈತೆ. ಇವಳೊಬ್ಳು ವಿಚ್ ಅನ್ಬಿಟ್ಟು ಆನಾಗೆ ಆ ಊರಲ್ಲಿರೋರು ಎಲ್ಲರೂ ಕೂಡ ತುಂಬಾನೇ ಕಾಟ ಕೊಡ್ತಾ ಇರ್ತಾರೆ. ಅವ್ರ ಮನೆಗೆಲ್ಲ ಕಲ್ಲು ಹೊಡಿಯೋದು, ಅವಳ ಕೆಟ್ಟ ಮಾತಲ್ಲಿ ಬೈಯೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಇದರಿಂದ ನಮ್ಮ ತಾಯಿ ನನ್ನಿಂದನೇ ಸತ್ತೋಗಿದ್ದು ಅಂದ್ಬಿಟ್ಟು ಇವಳು ತುಂಬಾನೇ ಬೇಜಾರಾಗಿ ಹೋಗ್ಬಿಡ್ತಾಳೆ. ಆದ್ರೆ ಇವಳಿಗೆ ಗೊತ್ತಿರೋದಿಲ್ಲ ಇವ್ರ ತಾಯಿನೂ ಬದುಕಿರ್ತಾಳೆ ಅಂತ. ಇವಳು ಏನ್ ಮಾಡ್ತಾಳೆ ಅಂದ್ರೆ ಅಂಡರ್ ಗ್ರೌಂಡ್ ಗೆ ಹೋಗ್ಬಿಟ್ಟು ತನ್ನ ಪ್ರಾಣನ ಕೊಟ್ಬಿಡ್ತಾಳೆ, ಅಂದ್ರೆ ಸತ್ತೋಗ್ಬಿಡ್ತಾಳೆ. ಆಗ ಸಡನ್ ಆಗಿ ಸಿಡ್ನಿಗೆ ಎಚ್ಚರಿಕೆ ಆಗುತ್ತೆ ಆನ ತೋರಿಸಿದಂತ ವಿಷನ್ ಇದೆಲ್ಲ. ಇದರಿಂದ ಇವಳು ಕೂಡ ಆ ಒಂದು ಬೇಸ್ಮೆಂಟ್ ಒಳಗಡೆ ಹೋಗ್ತಾಳೆ. ಹೋದಾಗ ಅಲ್ಲಿ ಲೈಟ್ ಆನ್ ಮಾಡಿದಾಗ ಅಲ್ಲಿ ಆನನ ಆತ್ಮ ನಿಂತಿರುತ್ತೆ. ಸೇಮ್ ಅದೇ ರೀತಿ ಆನ ಕೊಂಡ್ಬಿಡ್ತಾಳೆ. ಆದ್ರೆ ಕರೆಕ್ಟ್ ಟೈಮ್ಗೆ ಹಾಗ ಮಾಡಿ ಸಿಡ್ನಿ ಹೋಗ್ಬಿಟ್ಟು ಆನನ ಆತ್ಮನ ಹಂಗಿಂದ ಬಿಡಿಸ್ಬಿಟ್ಟು ಆ ಆತ್ಮಕ್ಕೆ ಸಮಾಧಾನ ಮಾಡ್ತಾ ಇರ್ತಾಳೆ. ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ಅದೆಲ್ಲ ಒಂದು ಆಕ್ಸಿಡೆಂಟ್ ಅಷ್ಟೇ, ನೀನ್ ಕಾಪಾಡಕ್ ನೋಡ್ದೆ, ಆದ್ರೆ ನಿನ್ನ ಜನ ತಪ್ಪು ಹೇಳ್ಕೊಂಡು ಅವ್ರು ಪ್ರಾಣ ಕಳ್ಕೊಂಡ್ರು, ನಿಂದೇನು ತಪ್ಪಿಲ್ಲ ಅಂತ ಅರ್ಥ ಮಾಡಿಸ್ತಾ ಇರ್ತಾಳೆ. ಅದೇ ಜಾಗಕ್ಕೆ ಪೋಲ್ ಕೂಡ ಬರ್ತಾನೆ. ಪೋಲ್ ನೋಡ್ತಾನೆ ಇವಳು ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಅಂತ ಇವನ್ಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಅಲ್ಲಿ ಆನ ಕಾಣಿಸ್ತಾನೆ ಇರೋದಿಲ್ವಲ್ಲ, ಇವಳಿಗೆ ಮಾತ್ರ ಕಾಣಿಸ್ತಾ ಇರ್ತಾಳಲ್ಲ. ಇದರಿಂದ ಆನನ ಆತ್ಮಕ್ಕೊಂದು ಸಮಾಧಾನ ಮಾಡ್ಬಿಟ್ಟು ಆ ಜಾಗದಿಂದ ಬರ್ತಾ ಇರ್ತಾರೆ. ಗೊತ್ತಾಗುತ್ತೆ ಆನನ ತಾಯಿನೂ ಕೂಡ ಸತ್ತೋಗ್ಬಿಟ್ಟಿದ್ದಾರೆ ಅನ್ಬಿಟ್ಟು. ಇವಳು ಕೂಡ ಅನ್ಕೋತಾಳೆ ಇವಾಗ ಆನೆಗೆ ಮುಕ್ತಿ ಸಿಕ್ಕಿರ್ಬೋದು ಅನ್ಬಿಟ್ಟು ಹಾಗೆ ಬರ್ತಾ ಇರ್ತಾಳೆ. ಬರ್ತಿರ್ಬೇಕಾದ್ರೆ ಅಮೆರಿಕದ ಬಾರ್ಡರ್ ಚೆಕ್ ಪೋಸ್ಟ್ ಅಲ್ಲಿ ಒಂದು ತುಂಬಾ ದೊಡ್ಡ ಟ್ರಾಫಿಕ್ ಆಗ್ಬಿಟ್ಟಿರುತ್ತೆ. ಪೋಲ್ ಏನಾಗಿದೆ ಅಂತ ಕೇಳಿದಾಗ ಯಾರೋ ಒಬ್ಬ ಅಮೆರಿಕದಿಂದ ಒಬ್ಬ ಕ್ರಿಮಿನಲ್ ಎಸ್ಕೇಪ್ ಆಗ್ತಾ ಇದ್ದಾನೆ, ಅವನ ಹಿಡಿಯೋದಕ್ಕೆ ಇಷ್ಟು ದೊಡ್ಡ ಟ್ರಾಫಿಕ್ ಆಗಿದೆ ಅಂತ. ಇದರಿಂದ ಇವನು ಕೂಡ ಈ ವಿಷಯನ ಸಿಡ್ನಿಗೆ ಹೇಳ್ತಾನೆ. ಸಿಡ್ನಿನೂ ಕೂಡ ಹಾಗೆ ಕೂತಿರ್ಬೇಕಾದ್ರೆ ಒಂದು ಟ್ರಕ್ ನ ನೋಡ್ತಾಳೆ. ನೋಡ್ಬಿಟ್ಟು ಆ ಟ್ರಕ್ ಹತ್ರ ಹೋದಾಗ ಒಳಗಡೆ ಒಂದು ಲೇಡಿ ಇರ್ತಾಳೆ. ಆ ಒಂದು ಟ್ರಕ್ ಮೇಲೆ ಕೈ ಇಟ್ಟಿದ ತಕ್ಷಣ ಇವಳಿಗೆ ಆ ವಿಷನ್ ಕಾಣುತ್ತೆ, ಈ ಟ್ರಕ್ಗೆ ಬೆಂಕಿ ಎತ್ಕೊಂಡಿರೋ ರೀತಿ. ಅವಾಗ ಸಿಡ್ನಿ ನೋಡ್ತಾಳೆ ಆ ಜಾಗಕ್ಕೆ ಎಷ್ಟೊಂದು ಆತ್ಮಗಳು ಬರ್ತಾ ಇರ್ತವೆ, ಅಂದ್ರೆ ಈ ಜಾಗದಲ್ಲಿ ಇರೋರು ಎಲ್ಲರೂ ಕೂಡ ಸಾಯ್ತಾರೆ ಇವಾಗ. ಆ ಒಂದು ವಿಷಯ ಇವಳಿಗೆ ಗೊತ್ತಾಗ್ಬಿಡುತ್ತೆ. ಆನ ತೋರಿಸ್ತಿದ್ದೆ ಇದನ್ನೇ, ಈ ರೀತಿಯಾದೊಂದು ಅಪಘಾತ ನಡೆಯಲಿದೆ, ನೀನ್ ಅದನ್ನ ಸೇವ್ ಮಾಡ್ಬೇಕು ಅಂದ್ಬಿಟ್ಟು ಈ ಒಂದು ವಿಷನ್ ಎಲ್ಲ ಇವಳಿಗೆ ತೋರಿಸ್ತಾರ ಅಂತ ಇವಳಿಗೆ ಅರ್ಥ ಆಗೋಗ್ಬಿಡುತ್ತೆ. ಇದೆಲ್ಲ ಹೇಗೆ ಬ್ಲಾಸ್ಟ್ ಆಗುತ್ತಪ್ಪ ಅಂದ್ರೆ ಆ ಜಾಗದಲ್ಲಿ ಗ್ಯಾಸ್ ತುಂಬಿರುವಂತ ಒಂದು ದೊಡ್ಡ ಟ್ರಕ್ ನಿಂತಿರುತ್ತೆ. ಈ ಟ್ರಕ್ ಇಂದಾನೆ ಈ ಜಾಗ ಪೂರ್ತಿ ಬ್ಲಾಸ್ಟ್ ಆಗೋದು ಅಂತ ಗೊತ್ತಾಗ್ಬಿಟ್ಟು ಅಲ್ಲಿರೋರು ಎಲ್ಲರನ್ನು ಕೂಡ ಅಲ್ಲಿಂದ ಬಂದ್ಬಿಡಿ, ಇಲ್ಲಿದ್ರೆ ಸತ್ತೋಗ್ಬಿಡ್ತೀರಾ ನೀವು ಅಂತ ಹೇಳ್ತಿರ್ಬೇಕಾದ್ರೆ ಯಾರು ಕೂಡ ಇವಳು ಮಾತಾ ನಂಬ್ತಾ ಇರೋದಿಲ್ಲ. ಇದರಿಂದ ಇವಳು ಏನ್ ಮಾಡ್ತಾಳೆ ಅಂದ್ರೆ ಈ ಜಾಗದಲ್ಲಿ ಒಂದು ಬಾಂಬ್ ಇದೆ, ಇನ್ನು ಸ್ವಲ್ಪ ಹೊತ್ತರಲ್ಲಿ ಬ್ಲಾಸ್ಟ್ ಆಗೋಗ್ಬಿಡುತ್ತೆ, ನಡೀರಿ ಅಂದ್ಬಿಟ್ಟು ಎಲ್ಲರನ್ನು ಕೂಡ ಅಲರ್ಟ್ ಮಾಡ್ಬಿಟ್ಟು ಆ ಜಾಗದಿಂದ ಸೈಡ್ಗೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಮೆರಿಕದಿಂದ ಒಬ್ಬ ಕ್ರಿಮಿನಲ್ ಎಸ್ಕೇಪ್ ಆಗ್ತಾ ಇರ್ತಾನಲ್ಲ, ಅವನು ಗಾಡಿ ಸ್ಕಿಡ್ ಆಗಿ ಹೋಗ್ಬಿಟ್ಟು ಈ ಒಂದು ಗ್ಯಾಸ್ ನ ಟ್ರಕ್ ಗೆ ಗುದ್ದಿರೋದ್ರಿಂದ ಗ್ಯಾಸ್ ನ ಟ್ರಕ್ ನ ಡೀಸೆಲ್ ಲೀಕ್ ಆಗ್ಬಿಟ್ಟು ಬೆಂಕಿ ಹತ್ಕೊಂಡ್ಬಿಡುತ್ತೆ. ಹತ್ಕೊಂಡು ದಗಂತ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿದ ಇವಳು ಇನ್ನೂ ಫಾಸ್ಟ್ ಆಗಿ ಜನರನ್ನೆಲ್ಲರನ್ನು ಕೂಡ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಆ ಟ್ರಕ್ ಒಳಗಡೆ ಒಂದು ಚಿಕ್ಕ ಹುಡುಗಿ ಸಿಕ್ಕಾಕೊಂಡ್ಬಿಟ್ಟಿತ್ತಲ್ಲ, ಅದಕ್ಕೆ ತೆಗಿಯೋಕೆ ಬರ್ತಾ ಇರೋದಿಲ್ಲ, ಬಾಗ್ಲನ್ನ ಹೇಗ್ ತೆಗಿಬೇಕು ಅಂತ. ಇದರಿಂದ ಪೋಲ್ ಹೋಗ್ಬಿಟ್ಟು ಆ ಒಂದು ಗ್ಲಾಸ್ ನ ಹೊಡೆದಾಕಿ ಆ ಹುಡುಗಿನ ಸೇವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ನೋಡಿದ್ರೆ ಆ ಗ್ಯಾಸ್ ನ ಟ್ರಕ್ ಬ್ಲಾಸ್ಟೇ ಆಗೋಗ್ಬಿಡುತ್ತೆ. ಇದರಿಂದ ತುಂಬಾನೇ ವೇಗವಾಗಿ ಬೆಂಕಿ ಎಲ್ಲ ಕಡೆಗೆ ಹರಡ್ಕೋತಾ ಇರುತ್ತೆ. ಇಷ್ಟ್ರಲ್ಲಿ ಆಲ್ರೆಡಿ ಎಲ್ಲರನ್ನು ಕೂಡ ಸೇವ್ ಮಾಡ್ಬಿಟ್ಟಿರ್ತಾಳೆ ನಮ್ ಹೀರೋಯಿನ್. ಇವರು ಕೂಡ ಪಾಪನ ಕರ್ಕೊಂಡು ಮುಂದೆ ಹೋಗ್ತಾ ಇರ್ತಾರಲ್ಲ, ಬೆಂಕಿ ಫಾಸ್ಟ್ ಆಗಿ ಬರ್ತಾ ಇರುತ್ತಲ್ಲ, ಇದರಿಂದ ಒಂದು ಕಾರ್ ಹಿಂದೆ ಹೋಗ್ಬಿಟ್ಟು ಚಿಕ್ಕೊಂಡ್ಬಿಡ್ತಾರೆ. ಅವಾಗ ಸಡನ್ ಆಗಿ ಕಾರ್ ನ ಕಿಟಕಿ ಎಲ್ಲ ಬ್ಲಾಸ್ಟ್ ಆಗಿರೋದ್ರಿಂದ ಆ ಗ್ಲಾಸ್ ನ ಪುಡಿ ಎಲ್ಲ ಹೋಗ್ಬಿಟ್ಟು ಸಿಡ್ನಿನ ಕಣ್ಣೊಳಗಡೆಗೆ ಬಿದ್ದ್ಬಿಡುತ್ತೆ. ಇದರಿಂದ ಸಿಡ್ನಿನ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಜಾಯಿನ್ ಮಾಡಿಸ್ತಾರೆ. ಹಾಗೂ ಈಗ ಮಾಡಿ ಎಲ್ಲರನ್ನು ಕೂಡ ಕಾಪಾಡ್ಬಿಡ್ತಾಳೆ ನಮ್ ಹೀರೋಯಿನ್. ಈ ಜನರನ್ನ ಕಾಪಾಡ್ಬೇಕು
ಮಾಡ್ಬೇಕು ಅಂತಾನೆ ಆನ ಆ ಒಂದು ವಿಷನ್ ಇವಳಿಗೆ ತೋರಿಸ್ತಾ ಇರ್ತಾಳೆ. ಮತ್ತೆ ನಮ್ಮ ಹೀರೋಯಿನ್ಗೆ ಕಣ್ಣು ಹೊರಟೋಗ್ಬಿಡುತ್ತೆ. ಮತ್ತೆ ಅವಳು ಹಳೆ ಪ್ರಪಂಚಕ್ಕೆ ಬಂದ್ಬಿಡ್ತಾಳೆ, ಕತ್ತಲೆ ಪ್ರಪಂಚಕ್ಕೆ. ಆದ್ರೂ ಕೂಡ ಅವಳ ಮೇಲೆ ಅವಳು ನಂಬಿಕೆನ ಬಿಡೋದಿಲ್ಲ. ಮತ್ತೆ ವೈಲಿನ ಟೀಚರು ಒಂದು ಶೋ ನಲ್ಲಿ ಕಾನ್ಸೆಪ್ಟ್ ನ ನಡೆಸೋದಕ್ಕೆ ಅಂತ ಆಫರ್ ಮಾಡಿದ್ರಲ್ಲ, ಆ ಜಾಗಕ್ಕೆ ಹೋಗಿ ವೈಲಿನ ತುಂಬಾ ಚೆನ್ನಾಗಿ ನುಡಿಸ್ತಾಳೆ. ಇದರಿಂದ ಎಲ್ಲರಿಗೂ ಕೂಡ ಖುಷಿಯಾಗಿ ಹೋಗ್ಬಿಡುತ್ತೆ. ಕಣ್ಣು ಇಲ್ದೆ ಹೋದ್ರೇನು ನನಗೆ ಹೇಗೆ ಬದುಕಬೇಕು ಅನ್ನೋದು ಗೊತ್ತು, ನಾನು ಹಾಗೆ ಬದುಕ್ತೀನಿ ಅಂತ ಲಾಸ್ಟ್ ಅಲ್ಲಿ ಒಂದು ವಾಯ್ಸ್ ನ ಕೇಳ್ತೀವಿ ನಾವು. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿರೋ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರನೆ ಇನ್ನೊಂದು ಮೂವಿ ತಗೊಂಡ್ ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದಂದೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.